ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಾರ್ವಜನಿಕರು ಅದರಲ್ಲೂ ಕೂಡ ವಿಶೇಷವಾಗಿ ಶಾಲಾ ಮಕ್ಕಳು ಅತ್ಯಂತ ಸ್ಮರಣೀಯವಾಗಿ ಆಚರಿಸಲು ರಾಜ್ಯ ಸರ್ಕಾರ ಸಜ್ಜಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಶಕ್ತಿ ಕೇಂದ್ರವಾದ ವಿಧಾನಸೌಧದಲ್ಲಿ ಭವ್ಯ ಫ್ರೀಡಂ ಹಬ್ಬವನ್ನು ಆಯೋಜಿಸಲಾಗಿದ್ದು, ಅಂದು ಮಕ್ಕಳು ಮತ್ತು ಅವರ ಜೊತೆ ಬರುವ ಪೋಷಕರಿಗೆ ಉಚಿತವಾಗಿ ಒಳ ಪ್ರವೇಶಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ಮುಂಬರುವ ಪೀಳಿಗೆಗೆ ದೇಶದ ಇತಿಹಾಸ, ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ನಾಗರಿಕ ಪ್ರಜ್ಞೆಯ ಬಗ್ಗೆ ಆಳವಾದ ಅರಿವು ಮೂಡಿಸುವುದಾಗಿದೆ. ಅಂದು ವಿಧಾನಸೌಧಕ್ಕೆ ಭೇಟಿ ನೀಡುವ ಮಕ್ಕಳಿಗೆ ಅನುಭವಿ ಮಾರ್ಗದರ್ಶಕರಿಂದ ಇಡೀ ಶಾಸನಸಭೆಯ ವಿಶೇಷ ಪ್ರವಾಸವನ್ನು ಏರ್ಪಡಿಸಲಾಗುತ್ತದೆ. ಇದರೊಂದಿಗೆ ರಸಪ್ರಶ್ನೆ, ಕಥೆ ಹೇಳುವ ಸ್ಪರ್ಧೆಗಳು, ಕರಕುಶಲ ಮತ್ತು ಸೃಜನಾತ್ಮಕ ಕಾರ್ಯಾಗಾರಗಳು ನಡೆಯಲಿವೆ. ಸ್ಪರ್ಧೆಗಳಲ್ಲಿ ವಿಜೇತರಾಗುವ ಮಕ್ಕಳಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಗುವುದು. ಅಲ್ಲದೆ ವಿವಿಧ ಕಲಾವಿದರು ಜೀವಂತ ಪ್ರದರ್ಶನಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ರೋಮಾಂಚನಕಾರಿ ಜೀವನಗಾಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಪ್ರಸ್ತುತಪಡಿಸಲಿದ್ದಾರೆ. ಕೇವಲ ಮಕ್ಕಳ ಚಟುವಟಿಕೆಗಳಷ್ಟೇ ಅಲ್ಲದೆ ವಿಧಾನಸೌಧದ ಸುತ್ತಮುತ್ತಲಿನ ಆವರಣದಲ್ಲಿ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿಂಬಿಸುವ ಹಲವು ಆಕರ್ಷಣೆಗಳು ಕಾಯುತ್ತಿವೆ. ಅದ್ಭುತವಾದ ಇಂಡಿಯಾ ಪೆರೇಡ್, ಸಂಗೀತಗೋಷ್ಠಿಗಳು, ಲೈವ್ ಮ್ಯೂಸಿಯಂ ಮತ್ತು ವಿವಿಧ ಜಿಲ್ಲೆಗಳ ದೇಶಭಕ್ತಿ ಹೋರಾಟವನ್ನು ಪ್ರದರ್ಶಿಸುವ ಸುಂದರ ಮಂಟಪಗಳನ್ನು ನಿರ್ಮಿಸಲಾಗುತ್ತಿದೆ. ದೇಶದ ಬೇರೆ ಬೇರೆ ಪ್ರಾಂತ್ಯಗಳ ವಿಶಿಷ್ಟ ಪಾಕ ಪದ್ಧತಿಯ ಆಹಾರ ಮಳಿಗೆಗಳು ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನವೂ ಕೂಡ ಇರಲಿದ್ದು, ಸಾರ್ವಜನಿಕರಿಗೆ ಸಂವಿಧಾನ ಚೌಕ ಪ್ರಮುಖ ಆಕರ್ಷಣೆಯಾಗಲಿದೆ. ಈ ಐತಿಹಾಸಿಕ ಸಂಭ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಲಾಖೆಯು ಬಿಡುಗಡೆ ಮಾಡಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ತಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ನಮೂದಿಸಿ ಮುಂಚಿತವಾಗಿಯೇ ವೆಬ್ಸೈಟ್ನಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಈ ಆಗಸ್ಟ್ 15 ಫ್ರೀಡಂ ಹಬ್ಬ ವಿಧಾನಸೌಧದ ಮುಂಭಾಗದಲ್ಲಿ ಜನಗಳ ಹಬ್ಬವಾಗಿ ಸಂಭ್ರಮಿಸಬೇಕು, ಇದಕ್ಕೆ ಜನಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವತ್ತು ನಾನು ಎಲ್ಲ ಅಧಿಕಾರಿಗಳ ಸಭೆ ಮಾಡಿ ಎಲ್ಲ ಇಲಾಖೆಯವ್ರನ್ನ ಒಂದುಗೂಡಿಸ್ಕೊಂಡು ನಾವಿವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಇದು ಜನಗಳ ಹಬ್ಬ. ಸರ್ಕಾರದ ಕಾರ್ಯಕ್ರಮ, ಅಧಿಕೃತ ಕಾರ್ಯಕ್ರಮ ಪೆರೇಡ್ ಗ್ರೌಂಡಲ್ಲಿ ಆಗುತ್ತೆ. ಇದು ಬಂದು ಇಲ್ಲಿ ಏನಿದ್ರು ಸರ್ಕಾರ ಜನಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಜನ ಬಂದು ಸಂಭ್ರಮಾಚರಣೆ ಮಾಡ್ತಕ್ಕಂತಹ ಒಂದು ಅವಕಾಶ ಇದು ಹಬ್ಬ. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಕಾರ್ಯಕ್ರಮ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. 11ಕ್ಕೆ ಮೊದಲು ಪೆರೇಡ್ ಗ್ರೌಂಡಲ್ಲಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇರುತ್ತೆ. 11 ಗಂಟೆ ನಂತರ ಸಾರ್ವಜನಿಕರ ಫ್ರೀಡಂ ಹಬ್ಬ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಇರುತ್ತೆ. ಅವತ್ತು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅಲ್ಲಿ ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟೋರ್ಸ್ ಅಂತೀವಲ್ಲ, ಕೆಲವೆಲ್ಲ ಕೈಮಗ್ಗದ್ದು ಅಥವಾ ಕೆಲವರು ಬೇರೆ ಏನೋ ಉಡುಗೊರೆ, ಆಟದ ಗೊಂಬೆ, ಈ ಥರದ್ದು ಎಲ್ಲ ಕ್ರಾಫ್ಟ್ ಸ್ಟೋರ್ಸು ಮತ್ತು ಫುಡ್ ಸ್ಟಾಲ್ಸು, ಈ ಥರದ್ದು ದಿನಪೂರ್ತಿ ಒಂದು 50-60 ಸಣ್ಣ ಸಣ್ಣ ಅಂಗಡಿಗಳನ್ನು ವಿಧಾನಸೌಧದ ಸುತ್ತ ಆಯೋಜನೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ತೇವೆ. ಇದರಲ್ಲಿ ಮೆಜಾರಿಟಿ ಕೆಲವು ಏನು ಕ್ಲಾತ್ ಹ್ಯಾಂಡಿಕ್ರಾಫ್ಟ್ಸು, ಬೇರೆ ಕ್ರಾಫ್ಟು, ಈ ಥರದ ಅಂಗಡಿಗಳು ಸುಮಾರು ಒಂದು 50-60 ಅಂಗಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದು ದಿನಪೂರ್ತಿ ಇರುತ್ತೆ. ಎರಡನೇದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮುಖ್ಯವಾಗಿ ಇದರಲ್ಲಿ ಮಕ್ಕಳ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಫ್ರೀಡಂ ಹಬ್ಬದಲ್ಲಿ ಒಂದು ಮೇನ್ ಕಾಂಪೊನೆಂಟು ಮಕ್ಕಳ ಮೇಳ. ಯಾಕೆ ಅಂದರೆ ಮಕ್ಕಳು ಸಮಾಜದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ಇದ್ದರೆ, ಸಂಭ್ರಮಾಚರಣೆ ಮಾಡಿದರೆ ಇಡೀ ಕುಟುಂಬ ಸಂಭ್ರಮಿಸಿದಾಗೆ, ಇಡೀ ಕುಟುಂಬ ಸಂಭ್ರಮಿಸಿದರೆ ಇಡೀ ಊರು ಸಂಭ್ರಮಿಸಿದ ಹಾಗೆ. ಸೊ ಮಕ್ಕಳ ಕೇಂದ್ರಿತ ಸ್ವಾತಂತ್ರ್ಯ ಫ್ರೀಡಂ ಹಬ್ಬ ಆಗಬೇಕು ಅಂಥೇಳಿ ಮಕ್ಕಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಇದರಲ್ಲಿ ನಾವು ಕೊಟ್ಟಿದ್ದೇವೆ. ಎರಡನೇದು, ಮಕ್ಕಳು ಜೊತೆ ಯಾರಾದರೂ ಅವರು ಫ್ಯಾಮಿಲಿಯವರು ಬಂದರೆ ಮಕ್ಕಳೇ ಪಾಸು, ಅವ್ರಿಗೆ ಬೇರೆ ಏನು ಪಾಸ್ ಇಲ್ಲ. ನೀವು ತಂದೆ ತಾಯಿ ಅಜ್ಜ ಅಜ್ಜಿ ಬಂದರೆ ನಿಮಗೆ ಪಾಸ್ ಯಾರು ಅಂದರೆ ನಿಮ್ಮ ಮನೆಯ ಮಗುವೇ ನಿಮಗೆ ಪಾಸು. ಆ ಪಾಸ್ ಇದ್ದರೆ ಅವ್ರಿಗೆ ಆವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸ್ಸನ್ನು ಕೊಡ್ತೇವೆ. ವಿಧಾನಸೌಧ ಗ್ಯಾಲರಿಯಲ್ಲಿ ಮುಕ್ತವಾಗಿ ಅವ್ರಿಗೆ ಅವಕಾಶ, ಸಪ್ರೇಟ್ ಪಾಸ್ ಬೇಕಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗುನೇ ಪಾಸ್.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.